ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೆ ನೆರಳಾಗಿ ಆ ದೈವಶಕ್ತಿ ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡಿ, ನೋಡ್ತಾ ಇರಿ, ಇನ್ಮೇಲೆಲ್ಲ ಸರಿ ಹೋಗುತ್ತೆ. ಮರಿಬೇಡಿ, ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಡಿ. ಸರಿ ಮಾವ. ಹಲೋ. ಏನ್ ಮೊಮ್ಮಗಳೇ, ಹೇಗಿದೀಯಾ? ಏನ್ ಮಾಡ್ತಿದೀಯಾ? ಊಟ ಆಯ್ತಾ? ಊಟ ಮಾಡ್ದೆ ಅಜ್ಜಿ, ನಿಂದಾಯ್ತಾ? ಆಯ್ತು ಆಯ್ತು. ಆಮೇಲೆ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಿದ್ದೀವಿ. ಅದು ವಂದನಾ ಯಾವುದೋ ದೇವಸ್ಥಾನದ ಹೆಸರು ಹೇಳಿದ್ಲಪ್ಪ. ಅದು ತುಂಬಾ ಶಕ್ತಿ ಇರೋ ದೇವಿನಂತೆ. ನೀನ್ ಮದುಮಗಳಲ್ವಾ, ಅದಕ್ಕೆ ನಿನ್ನನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಬರ್ತೀಯೇನಮ್ಮ? ಅಯ್ಯೋ ಅಜ್ಜಿ, ನಾಳೆನಾ? ನಾಳೆ ಮಾವ ಕೂಡ ಒಂದ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು. ಅದು ಕೂಡ ತುಂಬಾ ಶಕ್ತಿ ಇರೋ ದೇವ್ರಂತೆ. ಮಾವಂಗೆ ಆ ದೇವ್ರ ಬಗ್ಗೆ ತುಂಬಾ ನಂಬಿಕೆ ಅಂತೆ. ಹೋ, ಹೌದಾ? ಹೌದು ಅಜ್ಜಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಬೇಕಿದ್ರೆ ಅದೇ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗೋಣವಾ? ಪದ್ದು ಹೇಳಿದಾನೆ ಅಂತಂದ್ಮೇಲೆ ಅದು ಯಾವುದೋ ತುಂಬಾ ಶಕ್ತಿ ಇರೋ ದೇವಸ್ಥಾನನೇ ಆಗಿರ್ಬೇಕು. ಯಾವ ದೇವಸ್ಥಾನಮ್ಮ ಅದು? ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಅಜ್ಜಿ, ಆದ್ರೆ ರಾಮಾಪುರದಲ್ಲಿರೋ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಅಯ್ಯೋ ರಾಮ, ಏನಮ್ಮ ಇದು ದೇವ್ರ ಲೀಲೆ. ನಾವು ಹೋಗ್ತಾ ಇರೋದು ಅದೇ ದೇವಸ್ಥಾನಕ್ಕೆ. ಅಜ್ಜಿ, ಇದು ಕನಸಲ್ಲ ಅಲ್ವಾ ಅಜ್ಜಿ? ನೀನ್ ಅನ್ಕೊಂಡಿರೋದು ಅದೇ ದೇವಸ್ಥಾನನ? ಮಾವ ಹೇಳಿದ ಮಾತು ನಿಜ ಅನ್ನಿಸ್ತಾ ಇದೆ. ಆ ದೇವ್ರ ಶಕ್ತಿಗಿಂತ ದೊಡ್ಡದು ಇನ್ಯಾವ ಶಕ್ತಿನೂ ಇಲ್ಲ ಅಜ್ಜಿ. ಆ ದೇವ್ರಲ್ಲಿ ಇಲ್ಲೇ ಗೊತ್ತಾಗ್ತಿದೆ ನೋಡಜ್ಜಿ. ಹಾಗಾದ್ರೆ ಆ ದೇವ್ರೆ ನಮ್ಮನ್ನ ಅವನ ಸನ್ನಿಧಿಗೆ ಕರ್ಸ್ಕೊತಾ ಇದ್ದಾನೆ ಅಂತ ಆಯ್ತು. ಆಗ್ಲಮ್ಮ, ಹಾಗಿದ್ರೆ ನಾಳೆ ಎಲ್ರೂ ಒಟ್ಟಿಗೆ ಹೋಗೋಣ. ಹಾ ಅಜ್ಜಿ, ನಾನು ಬೇಗ ಎದ್ದು ರೆಡಿ ಆಗ್ತೀನಿ. ಹೋಮ. ಓಹೋ, ಶ್ರಾವಣಿನೂ ಮುದುಕಿನೂ ಎಲ್ಲೋ ಹೊರಗೆ ಹೋಗ್ತಿದಾರ. ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ಅಂದಮೇಲೆ ಏನೋ ವಿಷಯ ಇರುತ್ತೆ. ನಾನು ಇವ್ರ ಹಿಂದೆನೇ ಇರಬೇಕು. ಮಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದಾಗ್ಲಿಂದ ನನಗೊಂಥರ ಹಗುರ ಅನ್ನಿಸ್ತಾ ಇದೆ. ಎಂಥ ದುಃಖ ಇದ್ರೂ ಮನ್ಸಲ್ಲಿ ಎಲ್ಲೋ ಖುಷಿ ಅನ್ನಿಸ್ತಾ ಇದೆ. ಯಾಕಿರ್ಬಹುದು? ನಿಜವಾಗ್ಲೂ ಆ ಸನ್ನಿಧಿಯಲ್ಲಿ ಅಷ್ಟು ಶಕ್ತಿ ಇದೆಯಾ? ಆ ಶಕ್ತಿ ನನಗೆ ನೆರಳಾಗಿ ನಿಲ್ಲುತ್ತಾ? ನನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತಾ? ಮಾವ, ಬೇಗ ಬಂದ್ಬಿಟ್ವಾ ನಾವು? ಏನು ಹೇಳ್ತಾ ಇದ್ರಿ ಶ್ರಾವಣಿಮ್ಮ? ಬೇಗ ಬಂದ್ವಿ ಅಂದ್ರೆ ಇನ್ಯಾರು ಬರಬೇಕು? ಅಯ್ಯೋ, ನಾನು ನಿಮಗೆ ಹೇಳೇ ಇಲ್ಲ ಅಲ್ವಾ, ಅಜ್ಜಿನೂ ಇವತ್ತು ಬರ್ತಿದ್ದಾರೆ ಮಾವ. ಲಲಿತಾ ದೇವಿ ಅಮ್ಮವ್ರು ಬರ್ತಾ ಇದ್ದಾರಾ? ಅಯ್ಯೋ ದೇವ್ರೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ದೊಡ್ಡಮ್ಮವರು ಬರ್ತಾ ಇದ್ದಾರೆ ಅಂತ ಖುಷಿಯಾಗಿ ಹೇಳಿದೆ ಅಷ್ಟೇ. ಹೌದು ಮಾವ, ನೀವ್ ಇಲ್ಲಿಗೆ ಬರೋಣ ಅಂತ ಹೇಳಿದ್ಮೇಲೆ ಅಜ್ಜಿನೂ ಕಾಲ್ ಮಾಡಿದ್ರು. ಅಜ್ಜಿ ಕೂಡ ಇದೇ ದೇವಸ್ಥಾನಕ್ಕೆ ಬರೋಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಬರೋ ಟೈಮ್ ಹೇಳಿ ಇಷ್ಟೊತ್ತಿಗೆ ಬಂದ್ಬಿಡಿ ಅಂತ ಹೇಳ್ದೆ. ಅಯ್ಯೋ, ನಂದಿನಿ ಅಮ್ಮವ್ರ ಮಗಳನ್ನ ನೋಡಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತೀನಿ ಅಂತ ಅಂದರು. ಅಕಸ್ಮಾತು ಅವ್ರು ಬರೋ ವಿಷಯ ಏನಾದರೂ ದೊಡ್ಡಮ್ಮವ್ರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದೀಗ? ಏನಾಗುತ್ತೆ ನೋಡೋಣ. ದೇವ್ರ ಸನ್ನಿಧಿಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇದೆಲ್ಲ ಭಗವಂತನ ಸಂಕಲ್ಪನೇ ಇರಬೇಕು. 3 ತಲೆಮಾರು ಒಟ್ಟಿಗೆ ಸೇರ್ತಾ ಇದೆ. ಇಷ್ಟು ವರ್ಷ ನಾನು ಕಾಯ್ತಿದ್ದ ದಿನ ಇವತ್ತೇ ಬಂದರೂ ಬರಬಹುದು. ಭಗವಂತ ಒಳ್ಳೇದು ಮಾಡಪ್ಪ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಶ್ರಾವಣಿ ಮರೆ,
ಎಂಥ ಆಶ್ಚರ್ಯ ನೋಡಿ, ನಾವು ದೇವಸ್ಥಾನಕ್ಕೆ ಬರೋಣ ಅನ್ಕೊಂಡಿದ್ದಕ್ಕೂ ದೊಡ್ಡಮ್ಮರು ಇಲ್ಲಿಗೆ ಬರ್ತಾ ಇರೋದಕ್ಕೂ ಒಂದೇ ಆಯ್ತಲ್ಲ. ಅದಕ್ಕೆಮ್ಮ ಅದಲ್ಲ ದೇವ್ರ ಲೀಲೆ ಅಂತ ಅನ್ಕೊಂತಿದ್ದೆ. ಹೌದು ಮಾವ, ನನಗೂ ಕೂಡ ಅಜ್ಜಿ ಬರ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಸರಿ, ಒಂದ್ ಕೆಲಸ ಮಾಡೋಣ, ಅಜ್ಜಿ ಬರೋವರೆಗೂ ಇಲ್ಲೇ ಕಾಯೋಣ, ಆಮೇಲೆ ಒಳಗೆ ಹೋಗೋಣ. ನಂದಿನಿ ಅಮ್ಮವ್ರು ಬಂದಿರ್ಬೋದಾ? ಎಲ್ಲಿರ್ಬೋದು? ಮಾವ, ಯಾರನ್ನ ಹುಡುಕ್ತಿದ್ದೀರಾ? ಯಾರಿಲ್ಲಮ್ಮ, ಯಾರಿಲ್ಲ. ಅಲ್ಲಿ ಕೂತ್ಕೊಂಡ್ರೆ ಅಮ್ಮವ್ರು ಬಂದ್ರೆ ಕಾಣಿಸಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಳ್ಳೋಣ. ಹೌದಲ್ವಾ? ಸರಿ, ಇಲ್ಲೇ ನಿಲ್ಕೊಳ್ಳೋಣ. ಮಾವ, ಅಜ್ಜಿ ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಮಾಡ್ಲಾ? ಪರವಾಗಿಲ್ಲ ಶ್ರಾವಣಿಯಮ್ಮವ್ರೆ, ದೊಡ್ಡಮ್ಮವ್ರು ಬರ್ತಾರೆ ಅಂದ್ರೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಮನೇಲೇನೋ ಹೆಚ್ಚು ಕಡಿಮೆ ಆಗಿ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ. ಸರಿ ಮಾವ, ಅಜ್ಜಿನ ನೋಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಮಾವ. ನಿಮಗೆ ಗೊತ್ತಾ ಮಾವ, ನಾನು ನಿಮ್ಮ ಜೊತೆ ಮಾತಾಡಿದಾಗ ನನ್ನ ಮನಸ್ಸು ಒಂಥರ ನಿರಾಳ ಅನ್ಸುತ್ತೆ. ಅದೇ ಥರ ಅಜ್ಜಿನ ನೋಡೋವಾಗ ನನ್ನ ಮನ್ಸಿಗೆ ಒಂಥರ ಹಿತ ಅನ್ಸುತ್ತೆ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಅಜ್ಜಿನ ನೋಡಿದ ತಕ್ಷಣ, ಅವ್ರ ಜೊತೆ ಮಾತಾಡಿದ ತಕ್ಷಣ ಮನ್ಸಿಗೆ ಒಂಥರ ಧೈರ್ಯ ಬರೋಕ್ಕೆ ಶುರು ಆಗುತ್ತೆ ಮಾವ. ಆದ್ರೂ ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ. ನೀವೆಲ್ಲ ಇದ್ದೀರಾ, ಧೈರ್ಯ ಹೇಳ್ತೀರಾ, ಅದಕ್ಕೆ ನಾನು ಇಷ್ಟು ಗಟ್ಟಿಯಾಗಿದ್ದೀನಿ ಅನ್ನಿಸ್ತಾ ಇದೆ. ಆದ್ರೂ ಸುಬ್ಬು ವಿಷಯದಲ್ಲಿ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾವ. ಸುಬ್ಬು ವಿಷಯದಲ್ಲಿ ನಾನು ಹೀಗೆಲ್ಲ ಮಾಡಿರೋದಕ್ಕೆ ನಿಮ್ಮ ಮನ್ಸಿಗೂ ನೋವಾಗಿರ್ಬೋದಲ್ವಾ? ಅಯ್ಯೋ, ಎಲ್ಲಾದ್ರೂ ಉಂಟಾ ಅಮ್ಮವ್ರೆ? ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ನೀವು ನಂದಿನಿ ಅಮ್ಮವ್ರ ಮಗಳು. ನೀವೇನೇ ಮಾಡಿದ್ರು ನಿಮ್ಮಿಂದ ನಮಗೆ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ ಅಮ್ಮವ್ರೆ. ನೀವು ನಮ್ಮನೆ ಮಹಾಲಕ್ಷ್ಮಿ, ನಮ್ಮನೆ ಬೆಳಗ್ತಾ ಇರೋರು. ಆ ನರಸಿಂಹಸ್ವಾಮಿ ಅವತಾರ ಆಗ್ಬೇಕು ಅಂತ ಹಿರಣ್ಯಕಶಿಪು, ಭಕ್ತ ಪ್ರಹ್ಲಾದ ಯಾವ ರೀತಿ ನೆಪ ಆದ್ರೋ ಅದೇ ತರ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಸುಬ್ಬು ನೆಪ ಆದ ಅಷ್ಟೇ. ಏನ್ ಹೇಳ್ತಿದ್ದೀರಾ ಮಾವ? ಹಾಗಾದ್ರೆ ನನ್ನ ಯಜಮಾನ್ರು ಹಿರಣ್ಯಕಶಿಪುನ? ಹಾಗಲ್ಲಮ್ಮ, ಪ್ರೀತಿ ಮೇಲೆ ನಂಬಿಕೆ ಇಲ್ದವರು, ದೇವ್ರ ಮೇಲೆ ನಂಬಿಕೆ ಇಲ್ದವರು ಎರಡೂ ಒಂದೇನೆ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಪ್ರೀತಿನ ಗೆಲ್ಸಕ್ಕೆ ಯಾರ ಅವತಾರ ಎದ್ದು ಬರ್ತಾರೋ ನೋಡ್ಬೇಕು. ನಂದಿನಿ ಅಮ್ಮ, ನಿಮ್ಮ ಪ್ರೀತಿನ ಗೆಲ್ಸೋಕೆ ನಂದಿನಿ ಅಮ್ಮವರೇ ಬರಬೇಕು ಶ್ರಾವಣಿ ಅಮ್ಮ. ಇಷ್ಟೊತ್ತಿಗಾಗಲೇ ಅವ್ರು ಬರಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ, ಎಲ್ಲಿರ್ಬೋದು?